ಎಲ್ಲರಿಗೆ ಪ್ರೈಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೈವ ವಿಶ್ವಾಸಿ ಮಕ್ಕಳೇ, ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರೇರೆ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ವಂದಿಸುವಂತಳಾಗಿದ್ದೇನೆ ಪ್ರೇರೆ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದೀರ ಪ್ರೇರೆ, ವಾಕ್ಯನ ಓದ್ಕೊಂಡಿದ್ದೀರ ಪ್ರೇರೆ. ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿದ್ದಾರೆ ಪ್ರೇರೆ. ಮತ್ತು ನಿನ್ನೆ ನೆಟ್ವರ್ಕ್ ಪ್ರಾಬ್ಲಮ್ ಇಂದ ವಾಗ್ದಾನ ಮಾಡಕ್ಕಾಗಿಲ್ಲ ಪ್ರೇರೆ. ಮತ್ತು ಈ ಮುಂಜಾನೆ ಸಮಯದಲ್ಲಿ ದೇವರ ಅದ್ಭುತ ರೀತಿಯಾಗಿ ದೇವ್ರು ನಮ್ಗೆ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಾ ಇದ್ದಾರೆ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ. ಕೀರ್ತನೆಗಳು 91ನೇ ಅಧ್ಯಾಯ 14ನೇ ವಚನ. ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು. ಆಮೇನ್. ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ಈ ವಾಗ್ದಾನ ಮುಖಾಂತರವಾಗಿ ನಮ್ಮೆಲ್ಲರ ಜೊತೆಲಿ ದೇವರು ಮಾತಾಡ್ತಿದ್ದಾರೆ ಪ್ರೇರೆ. ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು ಎಂಬುದಾಗಿ ದೇವರು ದಾವೀದ ಭಕ್ತನ ಮೂಲಕವಾಗಿ ಮಾತಾಡ್ತಾರೆ ಪ್ರೇರೆ. ನೀವು ದೇವರಲ್ಲಿ ಆಸಕ್ತಿ ಉಳ್ಳರಾಗಿ ನಾವು ಜೀವಿಸುವಂತರಾಗಿರ್ಬೇಕು ಪ್ರೇರೆ. ದೇವರು ಪ್ರತಿಯೊಂದು ವಿಷಯದಲ್ಲಿ ದೇವರು ನಮ್ಮನ್ನು ರಕ್ಷಿಸಿ ನಮ್ಮನ್ನು ನಡೆಸ್ತಾರಂತೆ ಪ್ರೇರೆ. ಕುಟುಂಬ ವಿಷಯದಲ್ಲಿ ಆಗಿರ್ಬೋದು, ಸಮಸ್ಯೆಗಳ ವಿಷಯಗಳಲ್ಲಿ ಆಗಿರ್ಬೋದು, ಪ್ರತಿ ವಿಷಯ ದೇವರು ನಮ್ಮನ್ನು ರಕ್ಷಿಸ್ತಾನೆ ಎಂಬುದಾಗಿ ದೇವರು ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ದಾರೆ ಪ್ರೇರೆ. ನಾವು ಆತನಲ್ಲಿ ಆಸಕ್ತಿ ಉಳ್ಳರಾಗಿರ್ಬೇಕು. ಪ್ರತಿದಿನ ನಾವು ಪ್ರಾರ್ಥನೆ ಜೀವಿತ ಆತನ ವಾಕ್ಯಗಳ ಅನುಸಾರದಿಂದ ನಾವು ನಡೆಯುವಂತರಾಗಿರ್ಬೇಕು. ಮತ್ತು ದೇವರು ಹೇಳಿದಂತ ಮಾತುಗಳನ್ನು ಆಸಕ್ತಿಯಿಂದ ಕೇಳಿ ಅದರಂತೆ ನಮ್ಮ ಕುಟುಂಬವನ್ನು ನಾವು ಜೀವಿಸುವಂತರಾಗಿರ್ಬೇಕು ಪ್ರೇರೆ. ನಾವು ದೇವ್ರ ಮೇಲೆ ಆಧಾರವಾಗಿದ್ದಾಗ, ದೇವ್ರ ಮೇಲೆ ನಾವು ಭಯಭಕ್ತಿಯಿಂದ, ದೇವ್ರ ಮೇಲೆ ನಾವು ಆಸಕ್ತಿ ಉಳ್ಳ ಮಕ್ಕಳಾಗಿ ಜೀವಿಸಿದಾಗ ದೇವರು ನಮ್ಮನ್ನು, ನಮ್ಮ ಕುಟುಂಬವನ್ನು ಪ್ರತಿ ವಿಷಯದಲ್ಲಿ ದೇವರು ನಮ್ಮನ್ನು ರಕ್ಷಿಸ್ತಾನೆ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಿದ್ದಾರೆ ಪ್ರೇರೆ. ನಾವು ಅನ್ಕೊಳ್ತಿದ್ರೆ ದೇವ್ರು ನಮ್ಮ ನೋಡ್ತಿದ್ರೆ ನಮ್ಗೆ ಯಾಕೆ ಇಂಥ ಪರಿಸ್ಥಿತಿ, ನಮ್ಮ ಜೀವಿತದಲ್ಲಿ ಯಾಕೆ ಇಂಥ ಶೋಧನೆ, ನಮಗೆ ಯಾರು ರಕ್ಷಿಸ್ತಾರೆ, ನಮ್ಗೆ ಇಂಥ ಒಂದು ಪರಿಸ್ಥಿತಿ ಬಂದಿದೆ ಎಂಬುದಾಗಿ ಅಂತ ಒಂದು ಸ್ಥಿತಿಗಳಿಗೆ ನೋಡಿ ನಾವು ದುಃಖ ಪಡ್ತಿರ್ತೀವಿ ಪ್ರೇರೆ. ಆದ್ರೆ ಭಯ ಪಡುವಂತಾಗಿ ಬಿಡುದು, ನಾವು ದೇವ್ರ ಮೇಲೆ ಆಧಾರವಾಗಿದ್ದು ಆತನಲ್ಲಿ ಆಸಕ್ತಿ ಉಳ್ಳ ಮಕ್ಕಳಾಗಿರ್ಬೇಕು. ನಾವು ಮನುಷ್ಯರ ಮೇಲೆ, ನಾವು ಈ ಲೋಕಕ್ಕೆ ಸಂಬಂಧಪಟ್ಟಂತ ಪ್ರತಿಯೊಂದು ವಿಷಯ ಮೇಲೆ ನಾವು ಆಶೆ ಉಳ್ಳವರಾಗಿರ್ಬಾರ್ದು ಪ್ರೇರೆ. ಯಾಕಂದ್ರೆ ದೇವ್ರು ಹೇಳಿದಂತ ವಾಗ್ದಾನ ನಮ್ಮೆಲ್ಲರ ಜೀವಿತದಲ್ಲಿ ಅದನ್ನ ನೆರವೇರಿಸುವಂತ ದೇವರಾಗಿದ್ದಾರೆ ಪ್ರೇರೆ. ಎಷ್ಟು ದಿನಮಾನಗಳೆಲ್ಲ ದೇವ್ರು ನಮ್ಮನ್ನು ಕಾಯ್ದು ಕಾಪಾಡಿ ಪ್ರತಿಯೊಂದು ಕೇಡು ಗಣಾತ್ರನಿಂದ ದೇವ್ರು ನಮ್ಮನ್ನು ರಕ್ಷಿಸಿದ್ದಾರೆ. ಆತನ ರೆಕ್ಕೆ ನೆರಳಿಟ್ಟು ನಮ್ಮನ್ನು ಕಾಪಾಡಿದ್ದಾರೆ ಎಂಬುದಾಗಿ ಈ ಮುಂಜಾನೆ ಸಮಯದಲ್ಲಿ ದೇವರು ನಿಮಗೆ ವಾಗ್ದಾನ ಮೂಲಕವಾಗಿ ಮಾತಾಡಿದ್ದಾರೆ ಎಂಬುದಾಗಿ ಎಷ್ಟು ಜನ ನಂಬ್ತಾ ಇದ್ರು. ಈ ವಾಗ್ದಾನ ನಿಮ್ಮೆಲ್ಲರ ಜೀವಿತದಲ್ಲಿ ದೇವರು ಆಶೀರ್ವಾದಕರವಾಗಿ, ಸಮೃದ್ಧಿಕರವಾಗಿ ದೇವ್ರು ನಿಮ್ಮನ್ನು ಬಲಪಡಿಸಿದ್ದಾರೆ ಪ್ರೇರೆ. ನಾವು ಎಲ್ಲಾ ವಿಷಯದಲ್ಲಿ ನಾವು ದೇವ್ರ ಮೇಲೆ ಆಸಕ್ತಿ ಉಳ್ಳವರಾಗಿ ನಾವು ಜೀವಿಸೋಣ. ದೇವರು ತನ್ನ ವಾಗ್ದಾನ ಮೂಲಕವಾಗಿ ದೇವರು ನಮ್ಮನ್ನು, ನಮ್ಮ ಕುಟುಂಬವನ್ನು ರಕ್ಷಿಸಿ ನಮ್ಮನ್ನು ನಡೆಸ್ತಾರೆ ಪ್ರೇರೆ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ ಪರಿಶುದ್ಧನೇ ಅಪ್ಪ ತಂದೆ, ಸ್ತೋತ್ರವಾಗಲಿ ಎಸ್ಸಯ್ಯ. ಈ ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ವಾಗ್ದಾನ ಕೇಳ್ತಿದಾರಪ್ಪ, ಈ ವಾಗ್ದಾನ ಅವರ ಜೀವಿತದಲ್ಲಿ ತಂದೆ ಆಶೀರ್ವಾದಕರವಾಗಿ, ಸಮೃದ್ಧಿಕರವಾಗಿ ನೀವೇ ಬಲಪಡಿಸಿ ನೀವೇ ನಡೆಸುವಂತ ದೇವರಪ್ಪ ತಂದೆ. ದೇವ್ರ ಈ ವಾಗ್ದಾನ ಹಿಡ್ಕೊಂಡು ಎಷ್ಟು ಜನರು ತಂದೆ ನಿನ್ನೆಲ್ಲ ಆಸಕ್ತಿ ಉಳ್ಳ ಮಕ್ಕಳಾಗಿ ಜೀವಿಸ್ತಿದ್ರು ಪ್ರಭಾ. ದೇವರೇ ನಮಗೆ ಬಲವಾಗಿರುವಂತ ದೇವ್ರು, ದೇವರೇ ನಮ್ಮನ್ನು ಕಾಪಾಡುವಂತರು, ದೇವರೇ ನಮ್ಮನ್ನು ನಡೆಸುವಂತರು, ದೇವರೇ ನಮ್ಮ ಕುಟುಂಬವನ್ನು ರಕ್ಷಿಸುವಂತ ದೇವರಾಗಿದ್ದಾರೆ ಎಂಬುದಾಗಿ ಎಷ್ಟು ಜನ ನಂಬ್ತಾ ಇದ್ದಾರೆ ಪ್ರಭಾ. ಈ ಮುಂಜಾನೆ ಸಮಯ ಈಗಳಿಗೆ ನಿಮಿಷದಲ್ಲಿ ಪ್ರಭು ವಾಗ್ದಾನ ಅವರ ಜೀವಿತದಲ್ಲಿ ತಂದೆ ನೆರವೇರುವಂತದ್ದಾಗಿದೆ ಪ್ರಭಾ ತಂದೆ. ದೇವರಿಗಿದ್ದಂತ ಪ್ರತಿಯೊಂದು ಪರಿಸ್ಥಿತಿಗಳು, ಹೋರಾಟಗಳು, ನಿಂದೆಗಳು, ಅವಮಾನ ಸ್ಥಿತಿಗಳೆಲ್ಲ ಪ್ರಭು ಮುಂಜಾನೆ ಸಮಯ ತಂದೆ ಬಿಡುಗಡೆ ಕೊಡ್ತಾ ಇದೆಯಪ್ಪ ತಂದೆ. ದೇವರವರಿಗೆ ಎಲ್ಲಾ ವಿಷಯ ತಂದೆ ಅವರೊಟ್ಟಿಗೆದ್ದು ಅವರ ಪ್ರತಿಯೊಂದು ಸಮಸ್ಯೆಯಿಂದ ಬಿಡಿಸಿ ಅವರಿಗೆ ಬರುವಂತ ಪ್ರತಿಯೊಂದು ಕೇಡು ಗಂಡಾಂತರದಿಂದ ತಪ್ಪಿಸಿ ನೀನೆ ರಕ್ಷಿಸಿ ನೀವು ನಡೆಸ್ತೀರಿ ಎಂಬುದಾಗಿ ತಂದೆ ಮುಂಜಾನೆ ಸಮಯ ತಂದೆ ವಾಗ್ದಾನ ಮಾಡಿದಂತ ದೇವರು ವಾಗ್ದಾನ ಎಲ್ಲರ ಜೀವಿತದಲ್ಲಿ ತಂದೆ ನೀವು ನೆರವೇರಿಸಿ ಕಾಪಾಡ್ತೀರಿ ಅಂತೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ, ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್ ಆಮೇನ್. ಪ್ರೇರೆ ಎಷ್ಟು ಜನರು ಈ ವಾಗ್ದಾನ ಕೇಳಿ ಸಂತೋಷವುಳ್ಳರಾಗಿದ್ರೆ ಪ್ರೇರೆ ವಾಗ್ದಾನ ಅನೇಕರಿಗೆ ಶೇರ್ ಮಾಡ್ರಿ. ಮತ್ತು ಈ ಮುಂಜಾನೆ ಸಮಯ ದೇವರು ವಾಗ್ದಾನ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ದೇವರು ಆಶ್ರಯಿಸಿ ಬಲಪಡಿಸಿ ಅದನ್ನ ಕೃಪೆಯಿಂದ ನಿಮ್ಮ ನಡೆಸ್ತಾರೆ ಪ್ರೇರೆ. ಆಮೇನ್. ಎಲ್ಲರಿಗೂ ಗಾಡ್ ಬ್ಲೆಸ್ ಯು.